ಮಾಜಿ ಸಚಿವ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಶುಕ್ರವಾರವೂ ಕೂಡ ಯಥಾಸ್ಥಿತಿ ಮುಂದುವರೆದಿದೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವ ಅವರನ್ನು ಮನೆಯಲ್ಲಿಯೇ ಚಿಕಿತ್ಸೆ ಮುಂದುವರಿಸಲಾಗಿದೆ. ಕಳೆದ 2-3 ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ಕಂಡುಬಂದಿತ್ತು. ಆದರೆ ಶುಕ್ರವಾರ ಅವರ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಸದ್ಯ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಸ್ಥಿರವಾಗಿದ್ದು, ಬೆಳಗ್ಗೆ 10 ಗಂಟೆ ಸುಮಾರಿಗಾಗಿ ಗಂಜಿ ಸೇವನೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ವೈದ್ಯರ ತಂಡವು ದಿನದ 24 ಗಂಟೆ ಅವರ ಆರೋಗ್ಯದ ಮೇಲೆ ನಿಗಾ ವಹಿಸಿದೆ ಎಂದು ಕುಟುಂಬ ಮೂಲಗಳಿಂದ ತಿಳಿಸಿದೆ. ಉತ್ತರಾಖಂಡದ ಕೇದಾರ್ನಾಥ್ ಪೀಠದ ಜಗದ್ಗುರು ಭೀಮಶಂಕರ್ ಲಿಂಗ ಶಿವಾಚಾರ್ಯ, ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ, ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರುಬಸವ ಪಟ್ಟದೇವರು, ಹುಲ್ಸೂರು ಗುರುಬಸವೇಶ್ವರ ಸಂಸ್ಥಾನದ ಮಠದ ಶಿವಾನಂದ ಸ್ವಾಮೀಜಿ, ಮೆಹಕರ್ ತಾಡೋಳದ ರಾಜೇಶ್ವರ ಶಿವಾಚಾರ್ಯ, ಅನುಭವ ಮಂಟಪದ ಸಂಚಾಲಕ ಶಿವಾನಂದ ಸ್ವಾಮೀಜಿ, ಹಲ್ಬರ್ಗಾದ ಹಾವಲಿಂಗೇಶ್ವರ ಶಿವಾಚಾರ್ಯರು ಭೇಟಿ ನೀಡಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಯೋಗಕ್ಷೇಮ ವಿಚಾರಿಸಿ ಅವರ ಆರೋಗ್ಯ ಶೀಘ್ರ ಸುಧಾರಿಸಲಿ ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ಸಾಗರ್ ಖಂಡ್ರೆ, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಗೀತಾ ಖಂಡ್ರೆ, ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಹನುಮಂತರಾವ್ ಚೌಹಾಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವ್ರ ಕೆಲಸ ಎಲ್ಲ ಚಿರಸ್ಥಾಯಿಯಾಗಿ ಉಳಿತಾವ್ರೆ. ದೊಡ್ಡ ಕ್ರಾಂತಿಕ ಅದಕ್ಕೆ ಹೇಳ್ತಿದ್ದೇವೆ ಲಾಲ್ಬಹದ್ದೂರ್ ಶಾಸ್ತ್ರಿ ಅಂತಿದ್ದ ಅವ್ರಿಗೆ. ಹೆಂಗ್ ಮಾಡಿದ್ರು 3 ವರ್ಷದಾಗ ಧರ್ಮದ ಮಾಡ್ಯಾರ ನೆನ್ಸ್ಬಾರ್ದು. ಇವೇನ್ ನೋಡ್ರಿ, ಅವ್ರು ಶಿವರಾಜ್ ಪಾಟೀಲ್ರು, ಜಾಮನೂರು ಒಂದೇ ಪೀರಿಯಡ್ ಆಗಿಬಿಡ್ತು. ಒಂದೇ ಪೀರಿಯಡ್ ಎಲ್ಲರೂ. ಅವರು 85, 86, 90 ವರ್ಷ ಅವರು ಸಣ್ಣ ಹಳ್ಳಿ ಅಲ್ಲಿ ಇನ್ನೊಂದು ಮಿನಿಸ್ಟರ್ ಯಾರು ಬಂದಿಲ್ಲ. ಇವರೇ ಫಸ್ಟ್